ಪ್ರಿಯ ವೀಕ್ಷಕರೇ, ತುಲಾ ರಾಶಿಗೆ ನೋಡಿ 2 ಇಂಪಾರ್ಟೆಂಟ್ ವಿಚಾರಗಳಿವೆ. ಭಾಗ್ಯದ ಗುರು ಮತ್ತು ಷಷ್ಠದ ಶನಿ. ಷಷ್ಠದ ಶನಿ ಶತ್ರುನಾಶವನ್ನು ಮಾಡಿದರೆ ಭಾಗ್ಯದ ಗುರು ಅದೃಷ್ಟವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ. ಲೈಫನ್ನು ಒಂದು ಹಾದಿಗೆ ತಗೊಳ್ಳೋದ್ರಲ್ಲಿ 2 ಗ್ರಹಗಳು ಮುಂಬರುವ ದಿನಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಶಿವರಾತ್ರಿ ದಿನ ಯಾವ ಸಿಂಬಲ್ ಇಂಪಾರ್ಟೆಂಟ್ ಆಗುತ್ತೆ? ಫೆಬ್ರವರಿ 25 ತುಂಬ ದಿನ ಏನಿಲ್ಲ, ಯೋಚನೆ ಮಾಡೋ ತರಹ ಬಂದೇ ಬಿಡ್ತು ನೋಡಿ ಸ್ನೇಹಿತರೆ. ಒಂದು ಸಿಂಬಲ್ ನಿಮಗೆ ಗೊತ್ತೇ ಇದೆ, ಶೈಲಿಸಮ್ನ ಅತ್ಯಂತ ಪವಿತ್ರವಾದ ಸಿಂಬಲ್. ಇದು ಕೂಡ ಒಂದು ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ಅಂತಾರೆ. 3 ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತ್ರಿಪುಂಡ್ರ ಅಂದರೆ 3 ಬೆರಳು ಹಣೆ ಮೇಲೆ ಇರುವಂತಹ ವಿಭೂತಿ, ಹಾಗೆಯೇ 3 ಕಣ್ಣುಗಳು, 3 ಆಯುಧ, ತ್ರಯಾಯುಧಂ ಅಂತಂದರೆ ತ್ರಿಶೂಲ. ಈ ತ್ರಿಶೂಲ ಅನ್ನೋದು ಮುಂಬರುವ ದಿನಗಳಲ್ಲಿ ನಿಮ್ಮ ಸಿಂಬಲ್ ಆಗಿರುತ್ತೆ. ಯಾಕೆ ಒಂದು ಆಯುಧವನ್ನು ನಾನು ಸೂಚಿಸ್ತಾ ಇದ್ದೀನಿ? ಇದರ ಲಿಂಕ್ ಏನು ಅಂದರೆ, ಇದರ ಮೇಲೆ ನಿಮಗೆ ಯಾವ ವಿಚಾರಗಳನ್ನು ಪ್ರಿಡಿಕ್ಟ್ ಮಾಡ್ಬೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಚಾರವನ್ನು ಎಂಡಲ್ಲಿ ತಗೋತೀನಿ. ಯಾಕೆ ಈ ಸಿಂಬಲ್ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಸಿಂಬಲ್ ಮೇಲೆ ಮೆಡಿಟೇಷನ್ ನಿಮಗೆ ಯಾಕೆ ಶುಭವನ್ನು ತಂದುಕೊಡುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ನಿಮ್ಮ ಫೋಕಸ್ ತುಂಬ ಉತ್ತಮವಾಗಿ ಇರೋದರಿಂದ ಶಿವರಾತ್ರಿ ಕಳೀತಿದ್ದಂಗೆ ಇನ್ನೇನು ಬರುತ್ತೆ ಶನಿ ಟ್ರಾನ್ಸಿಟ್, ಆಮೇಲೆ ಬರುತ್ತೆ ಗುರು ಟ್ರಾನ್ಸಿಟ್. ಈ ಎಲ್ಲ ವಿಚಾರಗಳು ಬಹಳಷ್ಟು ಮಟ್ಟಿಗೆ ನಿಮಗೆ ಶುಭವನ್ನು ಕೊಡ್ತವೆ. ಪಂಚಮ ಶನಿ ಮುಕ್ತಾಯವನ್ನು ನೋಡೋದಾದರೆ ಬಹಳಷ್ಟು ಒಳ್ಳೆಯ ವಿಚಾರಗಳಿವೆ. ಹಾಗಿದ್ರೆ ನೀವೇನು ಮಾಡಬೇಕು ಅಂದರೆ, ಸಂಕಲ್ಪಗಳು ಏನಿರುತ್ತೆ 4 ಪಾರ್ಟಿಗೆ, ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ನೋಡಿ ಸ್ನೇಹಿತರೆ, ಪಂಚಮ ಶನಿ ಮುಗಿಯುತ್ತಾ ಇದ್ದ ಹಾಗೆ ಲೈಫಲ್ಲಿ ಆ್ಯಕ್ಟಿವ್ ಆಗಿ ಮುಂದುವರಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಆ್ಯಕ್ಷನ್ ಇರುತ್ತೋ ಅಷ್ಟು ರಿಯಾಕ್ಷನ್ ಇರುತ್ತೆ. ರಿಯಾಕ್ಷನ್ ಇನ್ ದ ಸೆನ್ಸ್ ರಿಸಲ್ಟ್ ಇರುತ್ತೆ. ನಿಮ್ಮ ಕೆಲಸಗಳು ಆಗೋದು ನಿಮ್ಮ ಪ್ರಯತ್ನದ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಮ್ಮ ಪ್ರಯತ್ನ ಎಷ್ಟು ಚೆನ್ನಾಗಿ ನಾವು ಮಾಡ್ತೀವೋ ಅಷ್ಟು ಚೆನ್ನಾಗಿ ರಿಸಲ್ಟನ್ನು ಪಡೆದುಕೊಳ್ತೇವೆ. ಆ್ಯಕ್ಟಿವ್ ಆಗಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಟಿವ್ ಅಂದರೆ ನಾಳೆ ಮಾಡುವ ಕೆಲಸವನ್ನು ಇವತ್ತೇ ಮಾಡೋ ತರಹ, ನಂತರ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ಈಗಲೇ ಮಾಡೋ ತರಹ, ನಂತರ ಈಗಲೇ ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನು ಮೊದಲೇ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡುವಂತೆ, ಅಂದರೆ ಇನ್ನಷ್ಟು ಮತ್ತಷ್ಟು ಆ್ಯಕ್ಟಿವ್ ಆಗೋದಕ್ಕೆ ಟ್ರೈ ಮಾಡೋದು. ಇದು ನಾವು ನಿಮಗೆ ಕೊಡುವಂತಹ ಮೊದಲ ಸೂಚನೆ ಆಗಿರುತ್ತೆ. 2ನೇ ಇಂಪಾರ್ಟೆಂಟ್ ಸೂಚನೆ, ಲೈಫಲ್ಲಿ ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕು ಅಂತೀವಿ, ಬಟ್ ವಾಸ್ತವ ಹಾಗೆ ಇರೋದಿಲ್ಲ. ಬೇರೆಯವರನ್ನು ಕೆಲಸ ಮಾಡೋದಕ್ಕೆ ನಾವು ಮೋಟಿವೇಟ್ ಮಾಡಬೇಕು. ಬೇರೆಯವರಿಗೆ ಅಂದರೆ ಸಣ್ಣವರಿಗೆ ಮಾರ್ಗದರ್ಶನ ನೀಡಬೇಕು. ದೊಡ್ಡವರಿಂದ ನಾವು ಮಾರ್ಗದರ್ಶನಗಳನ್ನು ಪಡ್ಕೋಬೇಕು. ನಮ್ಮಿಂದ ಜಾಸ್ತಿ ಅನುಭವ ಇರುವ ವ್ಯಕ್ತಿ ಇಲ್ಲ, ನಾವು ಶರಣು ಹುಟ್ಟಿರೋದು ಅವರಿಂದ ನಾವು ಹೊಸ ವಿಚಾರಗಳನ್ನು, ನಮ್ಮ ಲೈಫ್ಗೆ ಬೇಕಾದ ಅಂಶಗಳನ್ನು, ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವುದು, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಗಿವಿಂಗ್ ರೆಸ್ಪೆಕ್ಟ್ ಟು ದೆಮ್ ಆ್ಯಂಡ್ ಟೇಕಿಂಗ್ ರೆಸ್ಪೆಕ್ಟ್ ಫ್ರಾಮ್ ದಿ ಯಂಗ್ಸ್ಟರ್ಸ್. 3ನೇ ಸೂಚನೆ ನಿಮಗೆ ಕೊಡುವಂಥದ್ದು ಅಂದರೆ, ಯಾವುದೇ ರೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏರಿದವನು ಚಿಕ್ಕವನು ಇರಬೇಕು ಅಂತ. 2 ಕಾಂಬಿನೇಷನ್ಗಳು ನಿಮಗೆ ಬಹಳ ಒಳ್ಳೆಯ ಪರಿಣಾಮವನ್ನು ಲಭಿಸ್ತವೆ. ಅಂತಂದರೆ ನೀವು ಹೋಗೋ ದಾರಿ ಬಹಳ ಸ್ಪಷ್ಟವಾಗಿರಬೇಕು. ಹಾಗೆಯೇ ಒಂದಷ್ಟು ಏರಿಕೆಗಳನ್ನು ಲೈಫಲ್ಲಿ ನೀವು ಕಾಣ್ತಾ ಇರ್ತೀರ. ಅಂದರೆ ಒಂದಷ್ಟು ಶುಭ ಸಮಾಚಾರಗಳು, ಒಳ್ಳೆಯ ಘಟನೆಗಳು ನಡೀತಾ ಇರ್ತವೆ. ಹಾಗಂತ ನೀವು ಏರಿದ್ರಿ ಅನ್ನೋ ಕಾರಣಕ್ಕೆ ಬಹಳಷ್ಟು ಅಹಂಕಾರವನ್ನು ಪಡೋ ಹಾಗಿಲ್ಲ. ಸಂದರ್ಭಗಳನ್ನು ಸೂಕ್ತವಾಗಿ ನಿರ್ವಹಿಸುವುದಕ್ಕೆ ನಿಮಗೆ ಸಾಮರ್ಥ್ಯ ತುಂಬ ಅಗತ್ಯವಾಗಿರುತ್ತೆ. ಅಂದರೆ ಈ ಒಂದು ಕ್ಷಣದಲ್ಲಿ ಮೇಲಕ್ಕೆ ಏರಿದರೂ ಕೂಡ, ಅಂದರೆ ಗೋಚಾರದ ವಿಚಾರಗಳು ಬಹಳಷ್ಟು ಪಾಸಿಟಿವ್ ಆಗಿ ನಿಮಗೆ ಪರಿವರ್ತನೆ ಆದರೂ ಕೂಡ ಎಲ್ಲ ಸರಿಯಾಗಿ ಬಿಡ್ತು, ಪ್ರತಿಯೊಂದು 100% ಅನ್ನೋ ಥರ ಏನಿರೋದಿಲ್ಲ. ಬಹಳಷ್ಟು ಸವಾಲುಗಳು ಕೂಡ ನಿಮ್ಮ ಮುಂದೆ ಬರೋ ಸಾಧ್ಯತೆ ಇರುತ್ತೆ. ಯಾವುದೇ ಸಮಯದಲ್ಲಿ ಯಶಸ್ಸು, ಒಳ್ಳೆಯ ಫಲಿತಾಂಶ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ
ಸಿಕ್ಕಿದ್ರೂ ಕೂಡ ಏರಿದವನು ಚಿಕ್ಕವನು ಇರಬೇಕು ಅನ್ನುವಂತಹ ರೀತಿಯನ್ನು ನೀವು ಫಾಲೋ ಮಾಡಬೇಕು. ಚೆನ್ನಾಗಾಯಿತು ಅನ್ನೋ ಕಾರಣಕ್ಕೆ ಅಹಂಕಾರ ಪಡೋ ಹಾಗಿಲ್ಲ, ವಸ್ತುಸ್ಥಿತಿಯನ್ನು ಮರೆಯೋ ಹಾಗಿಲ್ಲ. ಅಥವಾ ನೀವು ಬಂದಿರುವ ದಾರಿ ಈಗ ಪಂಚಮ ಶನಿ, ಆ ದಾರಿಯಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ, ಏನೆಲ್ಲ ಏಳು ಬೀಳುಗಳನ್ನು ನೋಡಿದ್ದೀರಿ, ಅದನ್ನೆಲ್ಲ ನೆನಪಿಸಿಕೊಂಡು ಮತ್ತೆ ಸಕಾರಾತ್ಮಕವಾಗಿ ಹೋಗುವಾಗ ಕೂಡ ನಿಮಗೆ ನೆನಪಿರಬೇಕು ಹೇಗೆ ನಾವು ಚಿಕ್ಕವರು ಇರಬೇಕು ಅನ್ನೋದು. ಹಾಗೆಯೇ ಡಿಸಿಪ್ಲಿನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ಡಿಸಿಪ್ಲಿನ್ ಆಹಾರದ ಡಿಸಿಪ್ಲಿನ್ ಆಗಿರ್ಬೋದು, ಕೆಲಸ ಮಾಡೋದ್ರಲ್ಲಿ ಡಿಸಿಪ್ಲಿನ್, ಹಾಗೆಯೇ ಅಷ್ಟೇ ಇಂಪಾರ್ಟೆಂಟ್ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳುವುದು, ಅಂದರೆ ರಿಲ್ಯಾಕ್ಸ್ ಮಾಡಿಕೊಳ್ಳುವುದು. ನಾವು ಒಂದಷ್ಟು ಯೋಗ, ಧ್ಯಾನ ಈ ಥರದ ವಿಚಾರಗಳನ್ನು ಕೂಡ ನಮ್ಮ ಚಾನಲಲ್ಲಿ ತಿಳಿಸ್ತಾ ಇರ್ತೀವಿ. ಅವುಗಳನ್ನು ಕೂಡ ನೋಡಿ, ಗಮನಿಸಿ, ಸಾಧ್ಯವಾದರೆ ಪ್ರಾಕ್ಟೀಸ್ ಮಾಡಿ. ಸಾಧ್ಯವಾದಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ, ಆ್ಯಕ್ಟಿವ್ ಅಂದರೆ ಎರಡು ಬರುತ್ತೆ. ಮೆಂಟಲಿ ಆ್ಯಕ್ಟಿವ್ ಆಗಿರೋದು, ಕೆಲಸ ಕಾರ್ಯಗಳಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗೋದು, ಪಾರ್ಟಿಸಿಪೇಟ್ ಮಾಡೋದು, ಅಂದರೆ ಬೇರೆಯವ್ರ ಜೊತೆ ಎಂಗೇಜ್ ಆಗಿರೋದು. ಅದು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ. ಅಷ್ಟೇ ಸ್ಪಷ್ಟವಾಗಿ ಹೇಳಬೇಕಾದಂತಹ ವಿಚಾರ ಏನು ಅಂತ ನೀವು ಕೇಳೋದಾದರೆ, ಫಿಸಿಕಲಿ ಕೂಡ ನೀವು ಇನ್ವಾಲ್ವ್ ಆಗಬೇಕು. ಅಂದರೆ ದೈಹಿಕ ಚಟುವಟಿಕೆಗಳು ಕೂಡ ಹೈಯೆಸ್ಟ್ ಲೆವೆಲ್ ಇರಬೇಕಾಗತ್ತೆ. ಆ ಥರ ಮೇಂಟೈನ್ ಮಾಡಿಕೊಳ್ಳುವುದಕ್ಕೆ ನೀವು ಟ್ರೈ ಮಾಡಬೇಕು. ಫಿಸಿಕಲಿ ಕೂಡ ಆ್ಯಕ್ಟಿವ್ ಆಗಿರಬೇಕು. ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಕೆಲಸ ಕಾರ್ಯಗಳು ಇನ್ ದ ಸೆನ್ಸ್ ಅದೇ ಹೇಳಿದ ಹಾಗೆ ನೋಡಿ, ಯೋಗ, ಧ್ಯಾನ, ವಾಕಿಂಗ್, ಜಿಮ್ಮಲ್ಲಿ ಎಕ್ಸಸೈಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇವೆಲ್ಲ ನಿಮ್ಮ ದೈಹಿಕ ಆರೋಗ್ಯಕ್ಕೆ ಪೂರಕವಾಗಿರ್ತವೆ. ಕಷ್ಟ ಹೋಯಿತು ಅನ್ನೋ ಕಾರಣಕ್ಕೆ ಮನುಷ್ಯರು ಬೆವರು ಸುರಿಸೋದನ್ನು ಬಿಡಬಾರ್ದು. ಯಾಕೆಂದರೆ ಬೆವರು ಸುರಿಸುವುದು ಅನ್ನೋದು ತುಂಬ ಬೇಸಿಕ್ ಆಗಿರುತ್ತೆ ದೇಹದ ಮತ್ತು ಮನಸ್ಸಿನ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳುವುದಕ್ಕೆ. ಈ ಒಳ್ಳೆಯ ಅಭ್ಯಾಸಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಮುಂಬರುವ ದಿನಗಳಲ್ಲಿ ಖಂಡಿತ ಒಳ್ಳೆಯದನ್ನು ಮಾಡೋದಿದೆ. ಹಾಗಿದ್ರೆ ಯಾವ ಪಾಯಿಂಟ್, ತ್ರಿಶೂಲ ಯಾಕೆ ನಿಮಗೆ ಇಂಪಾರ್ಟೆಂಟ್ ಸಿಂಬಲ್ ಆಗುತ್ತೆ ಅದನ್ನು ಕೂಡ ಇಲ್ಲಿ ನೋಡಿ. ತ್ರಿಶೂಲ ಅಂದರೆ ಇದರ ಸಿಂಬಲ್ 3 ತರಹದ ಶತ್ರುಗಳನ್ನು ಆಯುಧ ಅಂತ ಇರೋದು. ಆಯುಧ ಸಿಂಬಲೈಸ್ ಮಾಡುತ್ತೆ ಶತ್ರುಗಳ ನಾಶವನ್ನು. ಹೇಗೆ ಶತ್ರುಗಳ ನಾಶ ಆಗುತ್ತೆ ಅಂತ ಹೇಳೋದಾದರೆ, ಯಾವ ಥರದ ಶತ್ರುಗಳನ್ನು ಈ ತ್ರಿಶೂಲ ಅನ್ನೋದು ನಾಶ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, 3 ಥರದ ಶತ್ರುಗಳು ಇರ್ತಾರೆ. ಒಂದು ಹೊರಗಿನ ಶತ್ರುಗಳು ಮತ್ತು ಒಳಗಿನ ಶತ್ರುಗಳು. ಒಳಗಿನ ಶತ್ರುಗಳು ಯಾವುದು ಅನ್ನೋದನ್ನು ಮೊದಲು ಹೇಳೋಣ. ಅರಿಷಡ್ವರ್ಗಗಳು ಅಂತ ಕರಿತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 ಶತ್ರುಗಳನ್ನು ನಾಶ ಮಾಡುತ್ತೆ. ಅದು ಸೆಂಟ್ರಲ್ ಇರುವಂತಹ ಶೂಲ, ಅಂದರೆ ಮಧ್ಯಭಾಗದಲ್ಲಿರೋದು ಆ ಕೆಲಸವನ್ನು ಮಾಡುತ್ತೆ. ಇನ್ನೂ ಕೆಲವು ಥರದ ಶತ್ರುಗಳಿರ್ತಾರೆ, ಹೊರಗಿನ ಶತ್ರುಗಳು, ಬಟ್ ಕಣ್ಣಿಗೆ ಕಾಣಿಸದೇ ಇರುವವರು. ಅವರನ್ನು ನಾಶ ಮಾಡೋಕ್ಕೆ ಸಹಾಯ ಮಾಡುತ್ತೆ ಎಡಗಡೆಯ ಶೂದ್ರ. ಇನ್ನೂ ಕೆಲವು ಥರದ ಶತ್ರುಗಳು ಸ್ವಾಭಾವಿಕವಾಗಿ ಮಿತ್ರರ ಥರನೇ ಇರ್ತಾರೆ. ಎಲ್ಲ ರೀತಿಯೂ ಚೆನ್ನಾಗಿರ್ತಾರೆ, ನಿಮ್ಮ ಜೊತೆ ಚೆನ್ನಾಗಿ ವರ್ತಿಸ್ತಾರೆ ಕೂಡ. ಬಟ್ ಕೆಲಸ ಮಾಡೋದು ಮಾತ್ರ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಹೊರಗಡೆ ಕಾಣಿಸಿಕೊಳ್ಳುವುದಿಲ್ಲ, ಒಳಗಡೆಯಿಂದ ನಿಮಗೆ ಏಟನ್ನು ಕೊಡ್ತಾ ಇರ್ತಾರೆ. ಅಂದರೆ ಹೊರಗಡೆ ಏಟನ್ನು ತಡೆದುಕೊಳ್ಬಹುದು, ಆದರೆ ಒಳಗಡೆ ಏಟನ್ನು ತಡೆದುಕೊಳ್ಳುವುದು ತುಂಬ ಕಷ್ಟ ಆಗಿರುತ್ತೆ. ಆ ಥರದ ಶತ್ರುಗಳನ್ನು ಕೂಡ ಈ ತ್ರಿಶೂಲ ನಾಶ ಮಾಡುತ್ತೆ. ಅಂದರೆ ಒಳಗಡೆ ಶತ್ರುಗಳಾಯಿತು, ಹೊರಗಡೆ ಇರುವಂತಹ ಕಣ್ಣಿಗೆ ಕಾಣಿಸುವಂತಹ ಶತ್ರುಗಳಾಯಿತು, ಕಣ್ಣಿಗೆ ಕಾಣಿಸದೇ ಇರುವಂತಹ ಶತ್ರುಗಳಾಯಿತು. ಈ 3 ತರಹದ ಶತ್ರುಗಳನ್ನು ನಾಶ ಮಾಡುವುದಕ್ಕೆ ತ್ರಿಶೂಲ ನಿಮಗೆ ಸಹಾಯ ಮಾಡಲಿ. ಹಾಗೆಯೇ ನಿಮಗೆ ಲೈಫಲ್ಲಿ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹರಿ ಓಂ.